ಹಾಗಿದ್ರೆ ಎಮರ್ಜೆನ್ಸಿ ಸಿಸೇರಿಯನ್ ಅಂದ್ರೆ ಏನು? ಎಮರ್ಜೆನ್ಸಿ ಸಿಸೇರಿಯನ್ ಅಂದ್ರೆ ಆಕಸ್ಮಿಕವಾಗಿ ಮಾಡೋದು, ಪ್ಲಾನ್ ಇರಲ್ಲ. ಎಂತ ಸ್ಥಿತಿಯಲ್ಲಿ ಅಂದ್ರೆ ಒಂದನೇದಾಗಿ ಫೀಟಲ್ ಡಿಸ್ಟ್ರೆಸ್ ಅಂದ್ರೆ ಏನು? ಮಗುದು ಹಾರ್ಟ್ ಬೀಟ್ ಡ್ರಾಪ್ ಆಗ್ತಾ ಇದೆ ಅಂದಾಗ, ಸಿವಿಯರ್ ಏನಾದ್ರು ಚೇಂಜಸ್ ಇದ್ದಾಗ ಎಮರ್ಜೆನ್ಸಿ ಮಾಡ್ತಾರೆ. ಎರಡನೇದಾಗಿ ಮಗು ಹೊಟ್ಟೆ ಒಳಗಡೆನೆ ಬೇದಿ ಮಾಡ್ಕೊಂಡಾಗ, ಕಕ್ಕ ಏನಂತ ಹೇಳ್ತೀರಿ ಎಲ್ಲರಿಗೂ ಗೊತ್ತಿರುತ್ತೆ, ಹೊಲಸು ಏನಾದ್ರು ತಿಂದ್ರೆ ಮತ್ತೆ ಉಸಿರಾಟಕ್ಕೆ ತೊಂದರೆ ಆಗುತ್ತೆ ಅಂತ ಟೈಮಲ್ಲಿ ಏನ್ ಮಾಡ್ತಾರೆ, ಎಮರ್ಜೆನ್ಸಿ ಸಿಸೇರಿಯನ್ ಮಾಡ್ತಾರೆ. ಮೂರನೇದಾಗಿ ನಾನ್ ಪ್ರೋಗ್ರೆಸ್ ಆಫ್ ಲೇಬರ್ ಅಂತ ಹೇಳ್ತೀವಿ. ನಾರ್ಮಲ್ಗೆ ಬಿಟ್ಟಿರ್ತಾರೆ, ಟ್ರಯಲ್ ಕೊಟ್ಟಿರ್ತಾರೆ, ಬಟ್ ಪೇನ್ ಬರ್ತಾ ಇರುತ್ತೆ, ಆದ್ರೆ ಬೇಬಿ ಹೊರಗಡೆ ಬರ್ತಾ ಇರಲ್ಲ. ಸೊ ಅವಾಗ ಮಗುಗೆ ಉಸಿರಾಟಕ್ಕೆ ತೊಂದರೆ ಆಗ್ಬಾರ್ದು ಅಂತ ಏನ್ ಮಾಡ್ತಾರೆ, ಎಮರ್ಜೆನ್ಸಿ ಸಿಸೇರಿಯನ್ ಮಾಡ್ತಾರೆ. ನಾಲ್ಕನೇದಾಗಿ ಹೊಟ್ಟೆ ಒಳಗಡೆ ನೀರ್ ಅಂತ ಹೇಳ್ತೀವಿ. ನೀರಿದ್ರೆ ಮಗು ಸರ್ವೈವ್ ಆಗಕ್ಕೆ ಆಗುತ್ತೆ, ಬಟ್ ಅಲ್ಲಿ ನೀರೇ ಇಲ್ಲ ಅಂತ ಅಂದಾಗ ಮಗು ಸರ್ವೈವ್ ಆಗಕ್ಕೆ ಸಾಧ್ಯ ಇಲ್ಲ. ಸೊ ಆ ಟೈಮಲ್ಲಿ ಆಲಿಗೋಹೈಡ್ರಮ್ನೆಸ್ ಅಂತ ಹೇಳ್ತೀವಿ ಇದಕ್ಕೆ. ಅವಾಗ ಏನ್ ಮಾಡ್ತಾರೆ, ಎಮರ್ಜೆನ್ಸಿ ಸಿಸೇರಿಯನ್ ಮಾಡ್ತಾರೆ. ಐದನೇದಾಗಿ ತಾಯಿದು ಹೈ BP ಇದ್ದಾಗ, ಪಿಟ್ಸ್ ಏನಾರ ಬರ್ತಾ ಇದೆ ಅವರಿಗೆ ಅಂತ ಅಂದಾಗ ಏನ್ ಮಾಡ್ತಾರೆ, ಎಮರ್ಜೆನ್ಸಿ ಸಿಸೇರಿಯನ್ ಮಾಡ್ತಾರೆ. ಸೊ ಹಾಗಾಗಿ ಎಮರ್ಜೆನ್ಸಿ ಸಿಸೇರಿಯನ್ ಅಬ್ನಾರ್ಮಲ್ ಅಲ್ಲ, ವ್ಯಾಲಿಡ್ ರೀಸನ್ ಇಂದ ಸಿಸೇರಿಯನ್ ಮಾಡಿದಾಗ ಅದು ನಾರ್ಮಲ್. ಸೊ ಹಾಗಾಗಿ ಎಲ್ಲರೂ ತಲೆಯಲ್ಲಿ ಇಟ್ಕೋಬೇಕು, ಎಲೆಕ್ಟಿವ್ ಸಿಸೇರಿಯನ್ ಅಂದ್ರೆ ಏನು, ಯಾವ ಟೈಮಲ್ಲಿ ಮಾಡ್ತಾರೆ, ಎಮರ್ಜೆನ್ಸಿ ಸಿಸೇರಿಯನ್ ಅಂದ್ರೆ ಯಾವ ಟೈಮಲ್ಲಿ ಮಾಡ್ತಾರೆ. ಸೊ ಇದು ನಾಲೆಡ್ಜ್ ಇದ್ದಾಗ ನಿಮಗೆ ಪ್ರೆಗ್ನೆನ್ಸಿಲಿ ಯೂಸ್ ಆಗುತ್ತೆ. ಸೊ ಹಾಗಾಗಿ ಎಲ್ಲರಿಗೂ ಯಾರು ಪ್ರೆಗ್ನೆನ್ಸಿ ಇದೆ ಅವರಿಗೆ ಸೆಂಡ್ ಮಾಡಿ, ಲೈಕ್ ಮಾಡಿ, ಫಾಲೋ ಮಾಡಿ, ಎಷ್ಟೊಂದು ಜನಕ್ಕೆ ಶೇರ್ ಮಾಡಿ. ಗೊತ್ತಿರಲ್ಲ, ಏನಾದ್ರು ನಿಮ್ಗೆ ಇನ್ನೂ ಇನ್ಫಾರ್ಮೇಶನ್ ಬೇಕಿದ್ರೆ ನನಗೆ ಮೆಸೇಜ್ ಮಾಡಿ, ನಾನು ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ. ಥ್ಯಾಂಕ್ ಯು.